ಇವ್ರು ಹೇಳ್ತಾ ಇರೋದೇನು ಅಂತಂದರೆ ಸ್ಟ್ರಿಂಗ್ ಆಪ್ರೇಷನ್ನು ಮೈಸೂರಲ್ಲಿ ನಡೆದಾಗ ಒಂಥರ ಮಾತಾಡಿದ್ದೀರಿ, ಇಲ್ಲೊಂಥರ ಮಾತಾಡಿದ್ದೀರಿ ಅನ್ನೋ ಥರ ಕೇಳ್ತಾ ಇದ್ದೀರಿ. ಆದರೆ ಸ್ಟ್ರಿಂಗ್ ಆಪ್ರೇಷನ್ ನಡೆಯೋಕ್ಕೆ ಮುಂಚೆ ಅವ್ರು ಅಲ್ಲಿಗೆ ಬಂದು ಕೂತ್ಕೊಂಡ್ರಲ್ಲ, ಅದಕ್ಕೆ ಮುಂಚೆ ಎಲ್ಲರದ್ದು ನನಗೆ ಗೊತ್ತೈತೆ, ನನಗೆ ಕೊಡಿ ಮೊದಲು, ನಾವು ಕೂತ್ಕೊಳ್ತೀವಿ, ಮಾತಾಡ್ಬಿಡೋಣ. ಎಲ್ಲರೂ ನನ್ನ ಹೆಸರು ಹೇಳ್ಕೊಂಡು ಇಸ್ಕೊಂಡರೆ ನನಗೆ ಗೊತ್ತು. ಸ್ಟ್ರಿಂಗ್ ಆಪ್ರೇಷನ್ ನಡೆಯೋಕ್ಕೆ ಮುಂಚೆ ಹಂಗೆ ಮಾತಾಡಿ ಕರ್ಕೊಂಡೋಗಿದ್ದೆ ವಿನಃ, ಅವ್ರನ್ನ ಕರ್ಕೊಂಬಂದಿದ್ದೆ ವಿನಃ ಇದೇ ರೀತಿನಲ್ಲೇ ಮಾತಾಡಿದ್ದೆ. ಅವತ್ತು ರೆಕಾರ್ಡ್ ಆಗಿಲ್ಲ. ಇಲ್ಲ, ಅವತ್ತು ನೀವೇನು ಮಾತಾಡಿದ್ದೀರಾ? ಅವರೇ ನಿಮ್ಮನ್ನ ಕೇಳಿದ್ದಾರೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನೀವು ಅಲ್ಲಿ ನೀವೇ ಹೇಳಿ, ಅದು ತೆಂಗಿನ ಮರನೋ ಆಲದ ಮರನೋ ಸೇಬೆಹಣ್ಣಿನ ಮರನೋ ನೀವೇ ಹೇಳಬೇಕು, ನಾನು ಹೇಳಲ್ಲ ಅಂತ ಹೇಳಿದ್ದೀರ. ನಿಮ್ಮ ಬಾಯಲ್ಲಿ ಅದನ್ನು ಹೇಳಲಿಕ್ಕೆ ನೀವು ಅಮೌಂಟ್ ಅವ್ರಿಗೆ ಹೇಳಿಲ್ಲ. ಇದರಲ್ಲಿ ನೀವು ಕ್ಲಿಯರಾಗಿ ಹೇಳಿದ್ದೀರಾ, ನಾನು 500 ಕೋಟಿ ಸಾಕ್ಸಿದ್ದೀನಿ. ಆಫ್ಟರ್ ಆಲ್ 10 ಕೋಟಿ ನೋಡಿ, ನಿಮ್ಮ ಕಾರ್ ತಂದು ನಿಲ್ಲಿಸಿ, ನಮ್ಮ ಕಾರ್ ಹಿಂಗೆ ತರಿಸಿ ಡಿಕ್ಕಿಂದ ಡಿಕ್ಕಿಂಗ್ ಹಾಕ್ಬಿಡಿ. ಅದು ಎಷ್ಟಾಗ್ತದೆ? 10 ಕೋಟಿ ಅಂದರೆ 11 ಕೋಟಿ ಅಂದರೆ ಎಷ್ಟಾಗ್ತದೆ? ನಿಜ. ಒಂದು ಸ್ಮಾಲ್ ಸೂಟ್ ಕೇಸು. ನಿಜ. ನಾನು 500 ಕೋಟಿ ಸಾಕ್ಸಿದ್ದೀನಿ ಎಲೆಕ್ಷನ್ ಟೈಮಲ್ಲಿ. ಇವರು ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ ಈ ಡೀಲಿಗೆ. ನಾನು ಮಾಡಿದ್ದೀನೋ ಇಲ್ವೋ ಅಂತ. 500 ಕೋಟಿ ಎಲೆಕ್ಷನ್ ಟೈಮಲ್ಲಿ ಸಾಕ್ಸಿದ್ದೀನಿ. ಅಲ್ಲ, ಒಂದು ನಿಮಿಷ. 500 ಕೋಟಿ ಸಾಕ್ಸಿದ್ದೀನಿ ಅನ್ನೋ ಅವಶ್ಯಕತೆ ಅಲ್ಲಿ ಇರಲಿಲ್ಲ ಡೀಲ್ಗೆ. ನೀವು ಹೇಳ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ದೊಡ್ಡಸ್ಕೇನ ನೀವು ನಾನು ಏನೇನೋ ಆಗಿದ್ದೆ ಅನ್ನೋದನ್ನ ಹೇಳೋದನ್ನ ನೀವು ಅಲ್ಲಿ ಪ್ರದರ್ಶನ ಮಾಡಿದ್ದೀರಾ. ನನಗೆ ಅವ್ರು ಗೊತ್ತು ಅದನ್ನ ಹೇಳಿದ್ದೀರಾ. ಇಲ್ಲ 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 ಇಲ್ಲಿ ಒಂದು ನಿಮಿಷ. ಅವ್ರು ಹೇಳ್ತಾ ಇದ್ದಾರೆ 10 ಕೋಟಿ ದೊಡ್ಡ ಮೊತ್ತ, ನನಗ ತಂದು ಕೊಡಕ್ಕೆ ಸಾಗಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ನಾನು ಅದಕ್ಕೆ 500 ಕೋಟಿ ಸಾಗಿಸಿರೋ ಅಂಥದ್ದು ಯಾವ 10 ಕೋಟಿ ಮಹಾ ಅಂತ ಹೇಳಿದ್ದೀರಾ? ಅದೇ 500 ಕೋಟಿ ಸಾಗಿಸಿರೋ ಅಂತ ನನಗೆ ಯಾವ ಮಹಾ ಅಂತ ಹೇಳಿದ್ದೀನಿ. ಏನರ್ಥ ಅದು? ಏನರ್ಥ ಅಂತಂದ್ರೆ ಇವ್ರು ಕೊಡ್ಲಿ, ಇವ್ರು ಕೊಡಕ್ ಬರ್ಲಿ ಅನ್ನೋ ಅಂತ ಅರ್ಥ ಬಿಟ್ರೆ. ಒಂದ್ ನಿಮಿಷ ಹೇಳ ಋಷಿಕುಮಾರ್ ಅವರೇ, ನೀವು ನಿಜವಾಗ್ಲೂ ಅವ್ರನ್ನ ಟ್ರ್ಯಾಕ್ ಮಾಡಬೇಕು ಅಂದ್ರೆ ಸುವರ್ಣ ನ್ಯೂಸ್ ಕಾಂಟ್ಯಾಕ್ಟ್ ಮಾಡ್ತಿದ್ರಿ. ಇದರಲ್ಲಿ ನೀವು ಎಂಥ ಸಂದರ್ಭದಲ್ಲೂ ರಾತ್ರಿ 10:30 ನಂತರ ಯಾರೇ ಕರೆದ್ರು ಎಲ್ಲೂ ಹೋಗೋದು ಉದಾಹರಣೆ ನನಗಿಲ್ಲ, ನನಗೆ ಅಂದರೆ ಇಲ್ಲ ಹೋಗಲ್ಲ ನೀವು, ಇಲ್ಲ ಕಣ ಈಗ ಬರ್ಲಿಕ್ಕಾಗಲ್ಲ, ನಾನು ಬೇರೆ ಕಡೆ ಇದ್ದೀನಿ, ರೆಸ್ಟಲ್ಲಿ ಇದ್ದೀನಿ, ನಾನು ಬರೋಕ್ಕಾಗಲ್ಲ. ಅವತ್ತು ಯಾಕೆ ನೀವು 3 ಗಂಟೆಗೆ ಹೋದ್ರಿ? ನಾನು ಹೋಗಿಲ್ಲ. 3 ಗಂಟೆ ಮನ್ಗಿದೀವಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ನೀವೇ ಹೇಳದಿದೆ, ಕ್ಲಿಪ್ಪಿಂಗ್ ಇದೆ, ನನಗೆಲ್ಲ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ನಾನು ಇವತ್ತು ಬೆಳಗ್ಗೆ 3 ಗಂಟೆಗೆ ಹೋಗ್ಬೇಕು. ನಾನು ಒಂದ್ ನಿಮಿಷ ಅಂಕಲ್ ಒಂದ್ ನಿಮಿಷ. ಅವತ್ತು ಎದ್ರು ಬಿಕಾಸ್ ಕಾಲ್ ಮಾಡಿದ್ದಾರೆ. ಬಿಕಾಸ್ ನಾನು ಅವತ್ತು ನನಗೆ 3 ಗಂಟೆ ಕಾಲ್ ಮಾಡಿದ್ದಾರೆ. ಒಂದ್ ನಿಮಿಷ ಕಾಲ್ ಮಾಡಿದ್ದಾರೆ. ಬಿಕಾಸ್ ಅದ್ ನನಗೆ ಅಂದ್ರೆ ಕ್ಯಾಮ್ರಾ ಎಲ್ಲ ಇಟ್ಟು 50 ಮೆಂಬರ್ಸ್ನೆಲ್ಲ ರೆಡಿ ಮಾಡಿ ಅದೆಲ್ಲ ಗೊತ್ತಿತ್ತು. ಬಟ್ ನನ್ನ ಪಪ್ಪ ಹತ್ರ ಹೇಳಿರ್ಲಿಲ್ಲ. ಹೇಳಿದ ಪಪ್ಪ ಇದುವರೆಗೂ ಹೇಳಿಲ್ಲ. ಇವತ್ತ ನಾನು ಹೇಳ್ತಿರೋದು ಅಂದ್ರೆ ಅವರು ಇಷ್ಟು ಜನ ರೆಡಿ ಮಾಡಿ ಇಟ್ಸೋಣ ಅಂತೆಲ್ಲ ಹೋಗಿರೋದು. ಬಿಕಾಸ್ ಅವ್ರು ಮಾತಾಡ್ತಿರ್ತಾರಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ಪಪ್ಪಾಗ ಇದುವರೆಗೂ ನಾನು ಹೇಳಿಲ್ಲ. ಇವತ್ತ ನಾನು ಹೇಳ್ತಿರೋದು ಪಪ್ಪ ಅವತ್ತು ಗೊತ್ತಿದೆ. ಮಾರ್ನಿಂಗ್ ಎದ್ದಾಗ ನಾನೇ ಎದ್ದು ಕೂತ್ಕೊಂಡಿದ್ದೀನಿ. ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ಓಡಾಡ್ತಿದ್ರು ಅಂದ್ಬಿಟ್ಟು ನಾನೇ ಎದ್ದು ಕೂತ್ಕೊಂಡಿದ್ದೀನಿ. ಅಲ್ಲ, ನೀವು ಟೆನ್ಷನ್ ಯಾವತ್ತೂ ತಗೊಳ್ಳಲ್ಲ. ನಾನು ಕೇಳೋದೇನು ಮುಗಿಸ್ಬಿಡ್ಲಿ, ಹೇಳಮ್ಮ. ಆಮೇಲೆ ಲೈಕ್ ಕಾಲ್ ಎತ್ತುತ್ತಿರ್ಲಿಲ್ಲ ಅವರು. ಮಾರ್ನಿಂಗ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ಬಂತು, ಏನಿದು. ಅವಾಗ ನನಗೆ ಕ್ಲಿಯರ್ ಆಗ್ತಾ ಬಂತು ನ್ಯೂಸು. ಇನ್ನೊಂದು ಚಾನಲಲ್ಲಿ ಬಂತಲ್ಲ, ಅವಾಗ ನಂಗೆ ಕ್ಲಿಯರ್ ಆಗ್ತಾ ಬಂತು. ಅಲ್ಲ ಸರಿ, ಈಗ ಅವ್ರು ಯಾವತ್ತು ರಾತ್ರಿ ಮನೆ ಬಿಟ್ಟು ಹೋಗಿಲ್ಲ ಅವರು? ಇಲ್ಲ, ಎಲ್ಲೂ ಹೋಗಿಲ್ಲ.